ವೈ ಸೆಕ್ಸ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ನಾನು ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ. ಆಗ ಐ ಕೇಮ್ ಅಕ್ರಾಸ್ ಒನ್ ಶಾಕಿಂಗ್ ಮರ್ಡರ್ ಕೇಸ್. 3 years ago ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. 12 ವರ್ಷದ ಹುಡುಗಿನ ಮೇಲೆ ಅವನ ಸ್ವಂತ ಅಣ್ಣ ಟಾರ್ಚರ್ ಮಾಡಿ ಸಾಯಿಸ್ಬಿಟ್ಟ. ರೀಸನ್ ಗೊತ್ತಾ? ಆ ಹುಡುಗಿಗೆ ಫಸ್ಟ್ ಟೈಮ್ ಪೀರಿಯಡ್ಸ್ ಆಗಿತ್ತು. ಅದನ್ನು ನೋಡಿದ ಅವ್ರ ಅಣ್ಣ ಏನು ಅನ್ಕೊಂಡ, ಆ ಹುಡುಗಿದೇನೋ ಅಫೇರ್ ಇದೆ, ಏನೋ ಇಲ್ಲಿಸಿಟ್ ಅಫೇರ್ ನಡೀತಿದೆ, ಅನೈತಿಕ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಟಾರ್ಚರ್ ಮಾಡ್ದ. ರಿಪೋರ್ಟ್ಸ್ ಪ್ರಕಾರ 4 ದಿನ ಟಾರ್ಚರ್ ಮಾಡ್ದ. ಫೈನಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗ ಶಿ ವಾಸ್ ಡಿಕ್ಲೇರ್ಡ್ ಬ್ರಾಡ್ ಡೆಡ್. ಲೇಟರ್ ಅವರ ಅಣ್ಣ ಮೇಲೆ ಸೆಕ್ಷನ್ 103 BNS ಅಲ್ಲಿ ಕೇಸ್ ಫೈಲ್ ಆಗಿತ್ತು. ನೋಡಿ, ನಾವು ಪೀರಿಯಡ್ಸ್ ಮತ್ತು ಸೆಕ್ಸ್ ಎಜುಕೇಷನ್ ಬಗ್ಗೆ ಮಾತಾಡೋದು ಒಂಥರ ಏನೋ ಟ್ಯಾಬು, ಅದ್ರ ಬಗ್ಗೆ ಮಾತಾಡಬಾರ್ದು, ಪಾಪ ಅಂತ ಅನ್ಕೊಂಡಿದ್ದೀವಿ. ಆದರೆ ಸೆಕ್ಸ್ ಎಜುಕೇಷನ್ ಸ್ಪಾಯಿಲ್ ಮಾಡೋಕ್ಕಲ್ಲ, ಚಿಲ್ಡ್ರನ್ನ ಎಜುಕೇಟ್ ಮಾಡೋಕ್ಕೆ. ಅವ್ರಿಗೆ ಗೊತ್ತಿರಬೇಕು ಪೀರಿಯಡ್ಸ್ ಅಂದ್ರೇನು, ಗುಡ್ ಟಚ್ ಅಂದ್ರೇನು, ಬ್ಯಾಡ್ ಟಚ್ ಅಂದ್ರೇನು, ಕನ್ಸೆಂಟ್, ಪರ್ಸನಲ್ ಬೌಂಡ್ರೀಸ್, ಇಮೋಷನಲ್ ಅವೇರ್ನೆಸ್, ಮತ್ತು ಮೋರ್ ಇಂಪಾರ್ಟೆಂಟ್ಲಿ ವುಮೆನ್ನಿಗೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು. ಸೈಲೆನ್ಸ್ ಡಸಂಟ್ ಪ್ರೊಟೆಕ್ಟ್ ಚಿಲ್ಡ್ರನ್, ಅವೇರ್ನೆಸ್ ಡಸ್ ಆ್ಯಂಡ್ ಎಜುಕೇಷನ್ ಡಸ್.